ರಾಜ್ಯದ ಹಲವೆಡೆ ವರುಣ ಅಬ್ಬರಿಸಿ ಆರ್ಭಟಿಸಿದ್ದಾನೆ. ಬೆಂಗಳೂರಿನ ಯಲಹಂಕ ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲೂ ಕೂಡ ವರುಣನ ಅಬ್ಬರ ತುಸು ಜೋರಾಗೇ ಇತ್ತು. ಚಾಮರಾಜನಗರ, ಬೆಳಗಾವಿ, ಕೊಪ್ಪಳದಲ್ಲಿ ಆಲಿಕಲ್ಲು ಮಳೆಯಾಗಿದೆ. ಗದಗ, ಧಾರವಾಡದಲ್ಲೂ ರಾಶಿಯಾಗಿ ಆಲಿಕಲ್ಲು ಸಹಿತ ರಸ್ತೆ ತುಂಬೆಲ್ಲ ಮಳೆಯಾಗಿದೆ. ಹುಬ್ಬಳ್ಳಿಯ ಕಲಘಟಗಿ ಸುತ್ತಮುತ್ತಲ ಪ್ರದೇಶದಲ್ಲಿ ಆಲಿಕಲ್ಲಿನ ರಾಶಿಯೇ ಬಿದ್ದಿವೆ. ಥೇಟ್ ಕಾಶ್ಮೀರದಂತೆ ಕಲಘಟಗಿ ರಸ್ತೆಗಳು ಗೋಚರವಾಗಿವೆ. ಹಿಮರಾಶಿಯಂತೆ ಆಲಿಕಲ್ಲು ಕಂಡು ಜನರಂತೂ ಫುಲ್ ಫಿದಾ ಆಗಿದ್ದಾರೆ. ಹುಬ್ಬಳ್ಳಿ ಗೋಕುಲ್ ರಸ್ತೆಯಲ್ಲಿ ಪ್ರತಿಷ್ಠಿತ ಮಾಲ್ನ ಮೇಲ್ಛಾವಣಿ ಕುಸಿತವಾಗಿದೆ. ಇನ್ನು ಬೆಳಗಾವಿಯಲ್ಲಿ ಬಿರುಗಾಳಿ ಸಹಿತ ಭಾರಿ ಮಳೆಗೆ ಅಂಗಡಿಗಳ ಮೇಲ್ಛಾವಣಿ ಹಾರಿ ಹೋಗಿದೆ. ರಂಜಾನ್ ಪ್ರಯುಕ್ತ ಹಾಕಿದ್ದ ಅಂಗಡಿಗಳು ಕೂಡ ನೆಲಸಮವಾಗಿವೆ. ಇನ್ನು ಗಾಳಿಯ ಪ್ರಬಲ ಒತ್ತಡದಿಂದಾಗಿ ಎಲ್ಲೆಡೆ ಆಲಿಕಲ್ಲು ಮಳೆಯಾಗ್ತಿದೆ ಅಂತ ಹವಾಮಾನ ಇಲಾಖೆ ಮಾಹಿತಿ ಕೊಟ್ಟಿದೆ. ಈ ಉರಿ ಬಿಸಿಲಿನಲ್ಲಿ ಬೇಸಿಗೆಯಲ್ಲಿ ಮಳೆ, ಅದರಲ್ಲೂ ಕೂಡ ಆಲಿಕಲ್ಲು ಸಹಿತ ಮಳೆ ಅಂತಂದರೆ ಎಂಥವರಿಗೂ ಕೂಡ ಒಂದು ರೀತಿ ಖುಷಿ ಆಗುತ್ತೆ, ಸಣ್ಣದಾಗಿ ತಂಪಾಗುತ್ತೆ ಅನ್ನುವಂತಹ ಭಾವನೆ. ಆದರೆ ಈ ರೀತಿಯಾಗಿ ಮಳೆ ಬಂದು ಹೋದ ತಕ್ಷಣ ಒಂದು ಕಾವು ಹೆಚ್ಚಾಗುತ್ತೆ, ಹೀಟ್ ಹೆಚ್ಚಾಗುತ್ತೆ. ಈಗ ಹವಾಮಾನ ಇಲಾಖೆ ಹೇಳ್ತಾ ಇದೆ, ಗಾಳಿ ವಿಪರೀತವಾಗಿರೋದ್ರಿಂದ ಅದರ ಒತ್ತಡಕ್ಕೆ ಮಳೆ ಆಗ್ತಾ ಇದೆ, ಆಲಿಕಲ್ಲು ಸಹಿತ ಮಳೆ ಆಗ್ತಾ ಇದೆ ಅಂತ. ಒಂದೊಂದು ದೃಶ್ಯವನ್ನು ನೋಡ್ತಾ ಇದ್ರೆ ನಿಜಕ್ಕೂ ಇದು ನಮ್ಮ ರಾಜ್ಯದಲ್ಲಿರ್ತಕ್ಕಂತಹ ಜಿಲ್ಲೆಗಳ ದೃಶ್ಯ ಅನ್ನುವಂತಹ ಪ್ರಶ್ನೆ ಹುಟ್ಟು ಹಾಕುವ ರೀತಿಯಲ್ಲಿ ಕಾಣಿಸುತ್ತೆ. ಬೆಂಗಳೂರಲ್ಲೂ ಸಹ ಆಲಿಕಲ್ಲು ಮಳೆಯಾಗಿದೆ. ಬಹಳಷ್ಟು ಜನ ಖುಷಿಯಿಂದ ಕುಣಿದು ಕುಪ್ಪಳಿಸಿದ್ದಾರೆ. ಆಲಿಕಲ್ಲಿನ ಆಯುವಂತಹ ಪ್ರಕ್ರಿಯೆಯಲ್ಲಿ ಕೂಡ ಕೆಲವರು ತೊಡಗಿದ್ದಂಥದ್ದು ಕಂಡುಬಂತು. ಕೆಲವು ಕಡೆ ಮಳೆ ಆದಾಗ ಸಹಜವಾಗಿ ಆಗುವಂತಹ ಏರುಪೇರುಗಳು ಕೂಡ ಕಾಣಸಿಕ್ಕಿವೆ. ಬೆಂಗಳೂರಿನಲ್ಲೂ ಕೂಡ ಮಳೆಯಾಗಿದೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲೂ ಮಳೆಯಾಗಿದೆ. ಆ ಹುಬ್ಬಳ್ಳಿಯ ದೃಶ್ಯ ನೋಡಿದ್ರೆ ಮಾತ್ರ ಅದು ಲೊಕೇಶನ್ ಹಾಕಲಿಲ್ಲ ಅಂದರೆ ಎಕ್ಸಾಕ್ಟ್ ಯಾರಾದರೂ ಕಾಶ್ಮೀರ ಅಂತಲೇ ಭಾವಿಸಬಹುದು, ಆ ರೀತಿ ಕಾಣಿಸುತ್ತೆ. ಚಾಮರಾಜನಗರ, ಬೆಳಗಾವಿ ಸೇರಿದಂತೆ ಕೊಪ್ಪಳ ಭಾಗದಲ್ಲೂ ಕೂಡ ಆಲಿಕಲ್ಲು ಮಳೆಯಾಗಿದೆ.